ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರು, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಡಿವೈಡ್ ಅಥವಾ ಒಡಕನ್ನು ಉಂಟು ಮಾಡ್ತಾಯಿದ್ದಾರೆ. ಊಟದ ಕೂಟ BJPಯಲ್ಲಿ ಒಂದು ಮಾಡ್ತದನ ಅನ್ನುವಂಥದ್ದು. ಯಾರನ್ನ? ಯತ್ನಾಳವನ್ನು ಅಥವಾ ಯತ್ನಾಳ ಬಣವನ್ನು, ನಮ್ಮ ಯಡಿಯೂರಪ್ಪರ ಬಣವನ್ನು ಅನ್ನುವಂಥದ್ದು. ಯಾಕೆಂದರೆ ಈಗಾಗಲೇ ಬಣ ರಾಜಕೀಯದಿಂದ ಸೊರಗಿ ಹೋಗಿಬಿಟ್ಟದ BJP. ಅಲ್ಲೇ BJP ಸಮೀಪದಲ್ಲೇ ಎದ್ದು ನಿಲ್ಲುವಂಥದ್ದು ಕರ್ನಾಟಕದ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಮಾತು. ಯಾಕಂದ್ರೆ ಎತ್ತ ಎರಿಗೇರಿದರೆ ಕ್ವಾನ ಕೆರಿಗೇಳಿತಂದಂಗೆ ಈಗ ಹಂಗಾಗಿದೆ ಪರಿಸ್ಥಿತಿ. ಇದು ಯಾರು ಎತ್ತೋ ಕೋನೋ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಇವರು ತಿಕ್ಕಾಡದಿಂದಾಗೆ ಯಾವ ಮೂಡ ಎಂಥ ಅದ್ಭುತವಾದ ಕೆಲಸ ಸಿಕ್ಕಿತ್ತು, ಕೈಯಲ್ಲೇ ಕಳ್ಕೊಂಡ್ರು. ವಾಲ್ಮೀಕಿ ಹಗರಣ ಸಿಕ್ಕಿತ್ತು, ಅದು ಹೋಗಿಬಿಡ್ತು. ಹೀಗೆ ಒಂದೊಂದು ಕೈ ಜಾರ್ತಾ ಇದ್ದಾವೆ ಮೂಮೆಂಟ್ಗಳು, 1-2 ಇವೆಲ್ಲ ಒಳ್ಳೆಯ ಅವಕಾಶಗಳು ಸಿಕ್ಕಿದ್ದು. ಮತ್ತು 40% ಇಲ್ಲಿವರೆಗೆ ಕಾಂಗ್ರೆಸ್ಸಿಗೆ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ. ಅದು ದೊಡ್ಡ ಅವಕಾಶ ಇತ್ತು. ಇವೆಲ್ಲ ತೊಗೊಂಡಿದ್ದು ಓಡೋದಾಗೆ ವಿರೋಧ ಪಕ್ಷ, ಒಂದು ಆಡಳಿತಾರೂಢ ಪಕ್ಷವನ್ನು ಅಲ್ಲಾಡಿಸ್ಬೋದಾಗಿತ್ತು. ಆದರೆ ಅದು ಆಗ್ತಾಯಿಲ್ಲ. ಯಾಕಪ್ಪ ಅಂತಂದ್ರೆ, ಈ ವಿರೋಧ ಪಕ್ಷದಲ್ಲಿ ಇರುತ್ತಿರುವಂಥ ಭಿನ್ನ ಮತ. ಒಂದು ಕಡೆ ವಿಜಯೇಂದ್ರ ಅವರು, ಇನ್ನೊಂದು ಕಡೆ ಯತ್ನಾಳರು, ಇಬ್ಬರು ಹಗ್ಗ ಜಗ್ಗಾಡ್ತಾ ಇದ್ದಾರೆ. ನಾ ಹೆಚ್ಚು, ನೀನು ಹೆಚ್ಚು, ನಾನೇ ಹೆಚ್ಚಿನವ, ನೀನು ಹೆಚ್ಚಿನವ ಅನ್ನುವಂಥ ಇದು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ, ಒಬ್ಬರನ್ನ ಕಂಡು ಒಬ್ಬರು ಆಗಂಥ ಪರಿಸ್ಥಿತಿ. ಹೀಗಾಗಿ BJP ಕರ್ನಾಟಕದಲ್ಲಿ ಮೂಲೆ ಗುಂಪಾಗುವ ಎಲ್ಲ ಸಾಧ್ಯತೆಗಳು ಇದ್ದ ಸಮಯದಲ್ಲ ಈ ಒಂದು ಹೊಸ ಬಣ ಒಂದಲ್ಲಿ ಹುಟ್ಟುಕೊಳ್ತಾ ಇದೆ. ಇಬ್ಬರನ್ನ ಒಂದು ಮಾಡಬೇಕು ಅಂತೇಳಿ ಬೊಮ್ಮಾಯಿ ಅವರ ಹೆಸರಲ್ಲೇ ಒಂದಿಷ್ಟು ಜನ ನಮ್ಮ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಬೊಮ್ಮಾಯಿ ಅವ್ರ ಜೊತೆಗೆ ಈ ಒಂದು ಕೂಟದಲ್ಲಿ ನಮ್ಮ ಒಂದು ಹಿಂದಿನ ಸುನೀಲ್ ಕುಮಾರ್ ಅವರು, ಸುನೀಲ್ ಕುಮಾರ್ ಅವರು, BJP ಶಾಸಕರು, ಅವ್ರ ಜೊತೆಗೆ ಇನ್ನಷ್ಟು ಜನ ಇಲ್ಲ, ಒಂದಿಷ್ಟೇನೋ ನಾವು ಚರ್ಚೆ ಮಾಡಿಕೊಂಡು ಒಂದು ಮಾಡೋಣ ಇವರನ್ನು. ಇಲ್ಲಾಂದ್ರೆ ನಾವು 2028ರಲ್ಲಿ ಕೌಂಟ್ ಆಗುವುದಿಲ್ಲ, ಗಣನೆಗೆ ಬರೋದಿಲ್ಲ ಅನ್ನೋಂಥ ಭಯ ಅವರಲ್ಲಿ ಶುರು ಆಗಿಬಿಟ್ಟದ. ಯಾಕೆಂದರೆ ಎಂಥ ಅವಕಾಶಗಳು ಮಾಡಿಕೊಟ್ಟಿದ್ದರು ಕಾಂಗ್ರೆಸ್ಸಿಗೆ. ತೊಗೊಳ್ರಿ, ನಮ್ಮ ಹೊಟ್ಟೆಗೆ ತೊಗೊಳ್ರಿ ಮಾಡಿ. ಇವತ್ತು ಹಂಗಾದ ಪರಿಸ್ಥಿತಿ ನೋಡಿರಿ. ಹೊಟ್ಟೆ ತುಂಬಿದ ಸುಗ್ಗಿ ಮಾಡ್ಬೋಳು ಮತ್ತೆ ಅಂತೀವಿ ನಾವು. ಹಾಗೆ ಇವತ್ತು ಅಧಿಕಾರದ ಕೈಯಲ್ಲೇ ಸರಿಯಾಗಿ ಅಧಿಕಾರ ಅನುಭವಿಸ, ಜೊತೆಗೆ ಅಧಿಕಾರ ಜನಸಾಮಾನ್ಯರಿಗೆ ಹಂಚ ಇನ್ನಷ್ಟು ಬೆಳಿಬೇಕಾದ ಉದ್ದೇಶ ಇರಲಿಲ್ಲ. ನಾವು ಮುಖ್ಯಮಂತ್ರಿ ಆಗ್ತಾನೋ, ನಾವು ಮುಖ್ಯಮಂತ್ರಿ ಆಗ್ತಾನೋ, ನಾವು ಮುಖ್ಯಮಂತ್ರಿ ಆಗ್ತಾನೋ, ನಮ್ಮ ಜಾತಿ ಕೊಡ್ರಿ, ನಿಮ್ಮ ಜಾತಿ ಕೊಡ್ರಿ, ಇಂಥ ಒಂದು ಸಣ್ಣ ರಾಜಕೀಯ ಮಾಡಲಿಕ್ಕೆ ಇತ್ತಿದ್ದಾರೆ ಕಾಂಗ್ರೆಸ್ಸಿಗರು. ಆ ಇಂಥ ಸಂದರ್ಭ ಅವಕಾಶ ಒಳ್ಳೆ ಬರೋದಿಲ್ಲ. ಇದು ಬಂದದ, ಇದು ಉಪಯೋಗ ಮಾಡಬೇಕಂತ BJP ಇವತ್ತು ಕೈ ಚೆಲ್ಲಿ ಕುಳಿತುಬಿಟ್ಟದ. ಅವರಲ್ಲೇ ಬಣ ರಾಜಕೀಯ. ಯತ್ನಾಳರು ಒಂದು ಕಡೆ, ಇನ್ನೊಂದು ಕಡೆ ವಿಜಯೇಂದ್ರ ಅವರು, ಯಡಿಯೂರಪ್ಪನವರು. ಹೀಗಾಗಿ BJP ನಿಜವಾಗಿಯೂ ಸೋತ್ಸರ್ಗದ. ಇಂಥ ಸಂದರ್ಭದಲ್ಲಿ ಅವ್ರಿಗಿದು ಊಟದ ರಾಜಕಾರಣ ಉಪಯೋಗ ಆಗ್ಬೋದು ಅಂತ. ಕಾಂಗ್ರೆಸ್ಸಿಗರಿಗೆ ಊಟದ ರಾಜಕಾರಣ ವಿಷಕಾರಿ ಆಗ್ತಾ ನಡೆದು, ಒಡಕನ್ನು ಉಂಟು ಮಾಡ್ತಾ ನಡೆದು. ಜೊತೆಗೆ ಇನ್ನಷ್ಟು ಭಿನ್ನಾಭಿಪ್ರಾಯ ಹೆಚ್ಚು ಮಾಡಲಿಕ್ಕತ್ತದ, ಭಿನ್ನಮತಾಯಿ ಪರಿವರ್ತನೆ ಆಗಲಿಕ್ಕತ್ತದ. ಎಲ್ಲರೂ ತಮ್ಮ ಶಕ್ತಿ ಪ್ರದರ್ಶನ ಮಾಡೋ ಹಂತಕ್ಕೆ ಬರ್ತಾ ಇದ್ದಾರೆ. ಅಧ್ಯಕ್ಷರು ಅದರ DK ಶಿವಕುಮಾರ್ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ಕಾಲಕ್ಕೆ ರಾಜಣ್ಣ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ಕಾಲಕ್ಕೆ ಪರಮೇಶ್ವರಯ್ಯನವರು ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯವರು ಮೌನವಾಗಿ ತಮಗೆ ಎಷ್ಟು ಅನುಕೂಲದಪ್ಪ ಇದರಿಂದ ಅದನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಊಟದ ರಾಜಕಾರಣ ಅವತನ್ನು ಕೂಡಿದ್ದು ಅಲ್ಲೇ ವಿಷಕಾರಿ ಆಗಿದ್ದರೆ ಇದು ಇಲ್ಲಿ ಉಪಕಾರಿ ಆಗ್ಬೋದಾ BJPಗೆ ಅಂತ. ಯಾಕಂತಂದ್ರೆ BJP ಆಲ್ರೆಡಿ ಒಡೆದು ಹೋಗಿಬಿಟ್ಟದ. ಮತ್ತು ಅನೇಕ ಈಗಾಗಲೇ ನಿಮಗೆ ಹೇಳಿದಂಗೆ ಅವಕಾಶಗಳನ್ನು ಕಳ್ಕೊಂಡು ಒಂದು ವಿರೋಧ ಪಕ್ಷವಾಗಿ 2028ರಲ್ಲಿ ಗೆಲ್ಲುವ ಎಲ್ಲ ಅವಕಾಶ ಮಾಡ್ಕೋಬೇಕಾಗಿತ್ತು. ಅದಾಗ್ತಾಯಿಲ್ಲ. ಮೋಸ್ಟ್ಲಿ ಸಮೀಪದಲ್ಲಿ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆ ಯಡಿಯೂರಪ್ಪನವ್ರನ್ನ ಲಿಂಗಾಯತ ಸಹಜವಾಗಿ ಒಪ್ಕೊಂಡಂಥದ್ದು. ಮತ್ತು ಹೆಚ್ಚು ಕಡಿಮೆ 100-105 ತನಕ ಸೀಟ್ಗಳನ್ನ ಆರಿಸ್ತಿರುವಂಥ ಶಕ್ತಿ ಈ ಹಿಂದಿತ್ತು, ಈಗೂ ಅಷ್ಟದ. ಬೇಡ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ಬೋದು. ಈಗಂತೂ 66ಕ್ಕೆ ಬಂದು ನಿಂತದೆ, 64-66ಕ್ಕೆ ಬಂದು ನಿಂತದೆ. ಇವತ್ತು ಇನ್ನೂ ಕಡಿಮೆ ಆಗ್ಬೋದು. ಅದಕ್ಕಾಗಿ ಯಡಿಯೂರಪ್ಪನವ್ರು ಒಂದು ಸಪೋಸ್ ಈ ಒಂದು ಏನಪ್ಪ ಅಂತಂದ್ರೆ ಮೂಮೆಂಟಲ್ಲಿ ಹಿಂದೆ ಸರಿದ್ರಪ್ಪ ಅಂತಂದ್ರೆ BJPಗೆ ಇನ್ನೂ ಶಕ್ತಿ ಕಡಿಮೆ ಆಗ್ತದೆ ಅಂತ ಭಾಳಷ್ಟು ಜನರು ಅಂಬೋಣ ಆಗಿದೆ. ಮತ್ತು ಅದೇ ಕಾಲಕ್ಕೆ ಯತ್ನಾಳರು ಇದೇ ರೀತಿ ಮುಂದುವರೆದ್ರೆ ಮುಂದೆ ಅನಿವಾರ್ಯವಾಗಿ ವಿಜಯೇಂದ್ರ ಅವರು ಬೇರೆ ಹೆಜ್ಜೆ ನೀಡಬಹುದು ಅಂತೇಳಿ. ಇಲ್ಲೇ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದೆ. ಒಂದಿಲ್ಲೇ ಯಡಿಯೂರಪ್ಪನವ್ರು ಬಿಟ್ಟರೆ BJPಯಲ್ಲಿ ಮಾಸ್ ಲೀಡರ್ನವರಿಲ್ಲ. ಅಲ್ಲೇ ಸ್ಥಾನಿಕ ಲೀಡರ್ಗಳಿದ್ದಾರೆ. ಉದಾಹರಣೆಗೆ ಬೆಳಗಾವಿಗೆ ಒಬ್ಬರು ಲೀಡರ್ ಇದ್ದಾರೆ, ಶಿವಮೊಗ್ಗಕ್ಕೆ ಒಬ್ಬರು ಲೀಡರ್ ಇದ್ದಾರೆ, ವಿಜಯಪುರಕ್ಕೆ ಒಂದಿಷ್ಟು ಲೀಡರ್ಗಳಿದ್ದಾರೆ. ಅವ್ರು ಅಲ್ಲೆಲ್ಲ ಸೀಮಿತ ಇದ್ದಾರೆ ಎಲ್ಲರೂ ಅವರು. ಅದನ್ನು ಬಿಟ್ಟು ಮೇಲಿಲ್ಲ. ಹೀಗಾಗಿ ಏನಾಗಿದೆ ಮೊದಲು BJPಗೆ
ಯಡಿಯೂರಪ್ಪನ ದೂರ ಸರಿಸೋದು ಕಷ್ಟ ಅದ, ಇಟ್ಕೊಳ್ಳೋದು ಕಷ್ಟ ಅದ. ಇಟ್ಕೊಂಡ್ರೆ ವಿಜೇಂದ್ರನ ಮಾಡಬೇಕಪ್ಪ, ಅವ ಅಧ್ಯಕ್ಷರ ಕೆಲಸ ಮಾಡಿದ್ರು ಅನ್ನೋಂಥ ಸ್ಥಿತಿಯೊಳಗೆ ಅವರಿದ್ದಾರೆ. ತಮ್ಮ ಮಗನ ತಾವು ಬೆಳೆಸ್ಬೇಕಂತೇಳಿ. ಮತ್ತು ಇದು ಹೋಗಂತ ಇಡೀ ಎಲ್ಲ ಪಕ್ಷಗಳಿಗೂ ಅದೇ, ತಮ್ಮವರು ತಮ್ಮ ಮಕ್ಕಳು ತಮ್ಮ ಅಂತಂಬರು ಅಧಿಕಾರದಲ್ಲಿರಬೇಕು, ಪಕ್ಷದಲ್ಲಿರಬೇಕು ಅನ್ನುವಂಥದ್ದು. ಅದಕ್ಕೆ ಅಪವಾದಲ್ಲ ಅವರು ಯಡಿಯೂರಪ್ಪನವರು ತಮ್ಮ ಮಗನ ತರಬೇಕಂತ ಅವ್ರು ಗುದ್ದಾಡ್ತಾ ಇದ್ದಾರೆ. ಇನ್ನುಳಿದವರು ಅವರೇ ಯಾಕಪ್ಪ ನಾವು ಇದ್ದೀವಿ, ನಮ್ಮನ್ನು ಮಾಡಿ ನಾವು ಅಧ್ಯಕ್ಷ ಆಗಿ ಹೋಗಿರ್ತೀವಿ, ವಿರೋಧ ಪಕ್ಷದ ನಾಯಕರಾಗಿ ಹೋಗಿರ್ತೀವಿ ಅಂತೇಳಿ ಯತ್ನಾಳ್ ಅಂತಾರೆ ಅವರು ಬೆನ್ನು ಹತ್ತಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಯಾರ ಕಂಟ್ರೋಲ್ಗೆ ಬರ್ತಾಯಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮತ್ತು ಈ ನಿಮಗೆ ಹೇಳಿದಂಗೆ ಈ ಒಂದು BJP ಶಾಸಕ ವಿ ಸುನೀಲ್ ಕುಮಾರ್ ಅವರು ಏನಪ್ಪ ಅಂತಂದ್ರೆ ಊಟದ ರಾಜಕಾರಣ ಶುರು ಮಾಡಿದ್ದಾರೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಯಾರು ಸುನೀಲ್ ಕುಮಾರ್ ಅವರು, ನಾವೆಲ್ಲರೂ ಊಟಕ್ಕೆ ಸೇರಿದ್ದು ನಿಜ, ಆದರೆ ಅದು ಪೂರ್ವ ನಿರ್ಧಾರಿತವಲ್ಲ, ಮೊದಲು ನಿರ್ಧಾರ ಮಾಡಿದ್ದೆಲ್ಲ. ಏಕಾಗಿ ಹಂಗೆ ಸಹಜ ಕೂಡಿದ್ವಿ, ಹಾಗೆಲ್ಲ ಚರ್ಚೆ ಆಗಿ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯದಲ್ಲ ಇಬ್ಬರ ಮಧ್ಯದಲ್ಲೇ. ಯಾಕಂದರೆ ಎರಡೂ ಒಂದಾಗಲಿಲ್ಲಪ್ಪ ಅಂತಂದ್ರೆ ನಾವು ಮುಂದಿನ 2028ರಲ್ಲಿ ಸಹಜವಾಗಿನ ಕಾಂಗ್ರೆಸ್ಸಿಗೆ ನೀವು ವಾಕೌಟ್ ಕೊಟ್ಟಂಗೆ ಆಗ್ತದೆ, ನೀವು ಹೋಗಿಬಿಡ್ರಪ್ಪ ಅಂತೇಳಿ ನಾವು ಮಾತಾಡಿದ್ವಿ ಏನು ತಪ್ಪದದ್ರೊಳಗೆ ಅಂತೇಳಿ ಇವರು ಆ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಬಸವರಾಜ ಬೊಮ್ಮಾಯಿಯವರು ಇತ್ತೀಚೆಗೆ ಒಂದಿಷ್ಟು ಹೈಕಮಾಂಡ್ ಏನೋ ಸೂಚನೆಗಳು ಬಂದಿದ್ದಾವೆ ಅಂತೇಳಿ ಸುದ್ದಿಗಳಿದ್ದಾವೆ. ನೀವು ಸ್ವಲ್ಪ ಹ್ಯಾಂಡಲ್ ಮಾಡಿರಿ, ಇಬ್ಬರನ್ನ ಒಂದು ಮಾಡಿರಿ, ಮತ್ತು ನಿಮ್ಮನ್ನ ಒಬ್ಬರು ನ್ಯೂಟ್ರಲ್ ಇದ್ದವ್ರ ವ್ಯಕ್ತಿನ ಅಧ್ಯಕ್ಷನ ಮಾಡೋನು. ಯಾಕಂದ್ರೆ ವಿಜೇಂದ್ರ ಅವರ ಒಂದು ಏನು ಹಿಡಿತಕ್ಕೆ ಈ ವಿರೋಧಿಗಳು ಬರ್ತಾ ಇಲ್ಲ, ಯತ್ನಾಳರು ಬರ್ತಾ ಇಲ್ಲ, ಕೂಡ್ತಾ ಇಲ್ಲ, ಅವ್ರ ಹಿಂಬಾಲಕರು ಕೂಡ್ತಾ ಇಲ್ಲ. ಹೀಗಾಗಿ ವಿಜೇಂದ್ರ ಅವರು ಬದಿಗೆ ಸೇರಿಸಿ ಒಬ್ರು ಯೋಗ್ಯರು ಯಾರದ ಎಲ್ಲರಿಗೂ ಬೇಕಾಗುವಂಥವ್ರು ಅಂದ್ರೆ ಹಿಂದೆ ತಾವು ಚೀಫ್ ಮಿನಿಸ್ಟರ್ ಇದ್ದಾಗ ಅದನ್ನು ಬಿಡು ಮುಂದೆ ನಮ್ಮ ಯಡಿಯೂರಪ್ಪನವರು ತಮ್ಮ ಅತಿ ಸಮೀಪದವ್ರು ಯಾರಪ್ಪ ಅಂತಂದ್ರೆ ಈ ಒಂದು ಏನೋ ಜನತಾದಳದಿಂದ ಬಂದಂತಹ ನಮ್ಮ ಬೊಮ್ಮಾಯಿಯವರನ್ನು, ಬಸವರಾಜ ಬೊಮ್ಮಾಯಿಯವರನ್ನು ಚೀಫ್ ಮಿನಿಸ್ಟರ್ ಮಾಡಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಈ ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟರೆ ಏನು ತಪ್ಪದ ಅನ್ನುವಂಥ ಮಾತು. ಅದಕ್ಕೆ ಅವರು ರೆಡಿ ಇದ್ದಂಗೆ ಕಾಣ್ತಾರೆ ಬಸವರಾಜ ಬೊಮ್ಮಾಯಿಯವರು. ಅದಕ್ಕೆ ನ್ಯೂಟ್ರಲ್ ಇದ್ದಂಥವ್ರು ಎರಡು ಪಕ್ಷಗಳಿಗೆ ಬೇಕಾದಂಥವ್ರನ್ನ ಹುಡುಕಿಕೊಂಡು ಊಟದ ಒಂದು ರಾಜಕಾರಣ ಮಾಡ್ತಾ ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಒಂದು ಪಕ್ಷವನ್ನು ಮರಳಿ ಕಟ್ಟುವಂಥದ್ದು, ಅಥವಾ ಪಕ್ಷದಲ್ಲಿದ್ದಂಥ ಭಿನ್ನಾಭಿಪ್ರಾಯ ಅಷ್ಟೇ ಇದು ಭಿನ್ನ ಮತ. ಇವತ್ತು ಹೆಂಗಾಗಿದೆಪ್ಪ ಅಂದ್ರೆ ವಿಜೇಂದ್ರ ಅವ್ರನ್ನ ಕಂಡ್ರೆ ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳರು ಮುಂಗ್ಸಿನ ಕಂಡಾಗ ಅಥವಾ ಹಾವನ ಕಂಡಾಗ ಮಾಡ್ತಾರೆ. ಅದೇ ರೀತಿ ಅವರು ಸಹಿತ ಬೇಡಪ್ಪ ಅನ್ನೋ ಪರಿಸ್ಥಿತಿ ಅದ. ಹೀಗಾಗಿ ಇವತ್ತು ಈ ಒಂದು ಹಂತಕ್ಕೆ ಇವತ್ತು ಊಟದ ಕೂಟ BJPಗೆ ಒಂದು ವರ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ನಾವು ಕೂಡಿದೀವಪ್ಪ ಅನ್ನೋಂಥ ಮಾತ್ರ ಅವರು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಮೀಡಿಯಾಕ್ಕೆ. ಅಂದ್ರೆ ನಾವು ಒಂದಾದ್ವಿ ಅಂದ್ರೆ ಕಾಂಗ್ರೆಸ್ಸಿಗೆ ಪೆಟ್ಟು ಕೊಡ್ತೀವಿ ಅಂತೇಳಿ ಮತ್ತು ಅವ್ರಿಗೆ ಗೊತ್ತದ ಮನವರಿಕೆ ಆಗ್ಯದ. ಈಗಾಗಲೇ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸನ್ನು ಸೋಲಿಸೋದು 2022ರಲ್ಲಿ ಅಸಾಧ್ಯ. ಜೊತೆಗೆ ಗ್ಯಾರಂಟಿಗಳದ್ದು ಒಂದಿಲ್ಲ. ಅವ್ರು ಗ್ಯಾರಂಟಿ ಒಂದು 5-6 ಕೊಡ್ತಾಯಿದ್ದಾರೆ, ಮತ್ತು ಒಂದು 2 ಕೊಟ್ಟು ಬಿಡ್ತಾರೆ ಗ್ಯಾರಂಟಿ. ಆ ಗ್ಯಾರಂಟಿಗಳು ಹೆಚ್ಚೋದಪ್ಪ ಅಂದ್ರೆ ಜನ ನಮ್ಮದು ಗುರುತಿಸ್ಕೊಳ್ಳೋದಿಲ್ಲ ಅನ್ನೋಂಥ ವಾಸ್ತವ ಸತ್ಯನ ಅವ್ರಿಗೆಲ್ಲ ಗೊತ್ತಾಗಿದೆ. ಅದಕ್ಕಾಗಿ ನಿಧಾನಕ್ಕೆ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಇಲ್ಲೂ ಮಾಡೋ ಸಾಧ್ಯತೆಗಳಿದ್ದಾವೆ. ನಾವು ಕೊಡ್ತೀವಪ್ಪ ಗ್ಯಾರಂಟಿ ಹಾಗೆ ಹೀಗೆ ಅಂತೇಳಿ ಅವೆಲ್ಲದರ ಜೊತೆಗೆ ಏನಪ್ಪ ಅಂದ್ರೆ ಒಬ್ಬ ನಾಯಕ, ಪ್ರಬಲ ನಾಯಕ BJPಯಲ್ಲಿ ಇಲ್ಲ. ಎಲ್ಲರೂ ಹೇಳಿದಲ್ಲ, ಸೀಮಿತ ಎಲ್ಲ ನಾಯಕರಲ್ಲೇ, ಕೆಲವೊಂದು ಏರಿಯಾದಲ್ಲೇ, ಕೆಲವೊಂದು ಕ್ಷೇತ್ರದಲ್ಲೇ. ಅದನ್ನು ಬಿಟ್ಟರೆ ಉಳಿದ ಕಡೆ ಇಡೀ ಮಾಸ್ ಲೀಡರ್ ಇಡೀ ರಾಜ್ಯ ಮಾಡಿದಾಗ BJP ಲೀಡರ್ ಯಾರು ಅಂತಂದ್ರೆ ನಮ್ದೆಲ್ಲ ಚಿತ್ತು ಹೋಗೋದು. ಯಾಕಂದರೆ ನಮ್ಮ ಚಿತ್ತೆಲ್ಲ ಎತ್ತು ಹೋಗ್ತದಪ್ಪ ಅಂತಂದ್ರೆ ನಮ್ಮ ಯಡಿಯೂರಪ್ಪನವ್ರಿಗೆ ಹೋಗ್ತದೆ. ಹೀಗಾಗಿ ಯಡಿಯೂರಪ್ಪರನ್ನ ಬಿಡೋ ಸ್ಥಿತಿ ಒಳಗೆ BJPನೂ ಇಲ್ಲ. ಹಾಗಂತೇಳಿ ವಿಜೇಂದ್ರವ್ರನ್ನ ಒಪ್ಪಿಕೊಳ್ಳೋ ಪರಿಸ್ಥಿತಿ ಒಳಗೂ ಇಲ್ಲ. ಯಾಕೆ ಇಷ್ಟರೊಳಗೆ ಯತ್ನಾಳರು ಮತ್ತು ಇನ್ನುಳಿದವ್ರು ತಮ್ಮ ವಿರೋಧಿಗಳನ್ನ ವಿಶ್ವಾಸ ತೆಗೆದುಕೊಂಡ ಅವ್ರಿಗೆ ಕೆಲಸ ಹೆಚ್ಚೆ. ಯಾಕೆಂದರೆ ಈಗ ನೋಡಿ ಇಲ್ಲಿವರೆಗೆ ವಕ್ಫ್ ಬಗ್ಗೆ ಈಗಾಗಲೇ ಒಂದು ಮೂಮೆಂಟನ್ನು ಯತ್ನಾಳರು ಸರಿಯೋ ತಪ್ಪೋ ಬೇರೆ ವಿಷಯ. ಯತ್ನಾಳರು ಜೊತೆಗೆ ನಮ್ಮ ಇವರು ಕುಮಾರ್ ಬಂಗಾರಪ್ಪನವರು, ನಮ್ಮ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಲಿಂಬಾವಳಿ ಅವರು ಎಲ್ಲ ಕುಡ್ಕೊಂಡು ಏನೋ ಮಾಡಿದರು ಒಂದು ಒಳ್ಳೆಯ ರೀತಿಯಿಂದ. ಅದಕ್ಕೆ ಈಗಾಗಲೇ ಶಾರ್ ಅವರು ಅದು ಮಾಡಿರಿ ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆ ವಿಜೇಂದ್ರ ಅವರು ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಏನಪ್ಪ ಈ ಒಂದೊಂದು ಸಣ್ಣ ವಿಷಯನ BJPನ ಮತ್ತಷ್ಟು ವೀಕ್ ಮಾಡೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಇಂಥ ಸಂದರ್ಭದಲ್ಲೇ ನಮ್ಮ ಈ ಏನಪ್ಪ ಅಂತಂದ್ರೆ ಊಟದ ಕೂಟ ಅಥವಾ ಔತಣ ಕೂಟ BJPಗೆ ಕಾಂಗ್ರೆಸ್ಗಿಂತ ಹೆಚ್ಚು ಅನಿವಾರ್ಯ ಇದೆ. ಯಾಕಂದರೆ ಅಲ್ಲಿ ಅಧಿಕಾರ ಇಲ್ಲ, ಇನ್ನು ಅಧಿಕಾರ ಹಿಡಿಸಲೇ ಸಂಘಟನೆ ಮಾಡಬೇಕಾಗಿದೆ. ಅದಕ್ಕಾಗಿ ಇದ್ದ ಭಿನ್ನ ಮತವನ್ನು ಬೆಟ್ಟ ಮುಂದೆ ಹೆಜ್ಜೆಡಬೇಕಾಗಿದೆ ಅನ್ನೋದು ಈಗ ವಾಸ್ತವ ಸತ್ಯ ಆಗಿದೆ. ಇದನ್ನು ಒಪ್ಪಿಕೊಂಡಿದ್ದಾರೆ ಬೊಮ್ಮಾಯಿಯವರಾತು. ಮುಂದೆ ಕಾಲಕ್ಕೆ ನಮ್ಮ ವಿ ಸುನೀಲ್ ಕುಮಾರ್ ಮಾಜಿ ಒಂದು ಏನಪ್ಪ ಅಂದ್ರೆ ಈ ವಿದ್ಯುತ್ ಶಕ್ತಿ ಮಿನಿಸ್ಟರ್ ತಿಂತವ್ರು. ಇವೆಲ್ಲ ನೆಲೆಯಲ್ಲಿ ಇವತ್ತು ಈ ಚರ್ಚೆ ಈ ಒಂದು ಊಟದ ಆಟ ಮುಗಿದಿತ್ತು ಅಂತ ನಾವು ಕೇಳ್ತೀವಿ. ಹಂಗಾದಂಗೆ ಆಗಿದೆ ಅಂತ 1 ರಿಂದ 10 ಊಟದ ಆಟ ಮುಗಿದಿತ್ತು. ಎಲ್ಲೇ ಈ BJP ಮತ್ತು ಕಾಂಗ್ರೆಸ್ನಲ್ಲೇ ಒಂದು ಕಡೆ ಊಟದ ಆಟ ಕಾಂಗ್ರೆಸ್ಸಿಗೆ ಶಾಪ್ ಆಗ್ತಾಯಿದ್ದಾರೆ, ಇನ್ನೊಂದು ಕಡೆ
ಈ ಒಂದು ಊಟದ ಆಟ ಬಿ ಜೆ ಪಿಗೆ ವರ ಆಗ್ಬೋದೇನೋ, ಯಾರಿಗೆ ಗೊತ್ತು. ಯಾಕಂತಂದ್ರೆ ಈ ಪ್ರಕೃತಿಯಲ್ಲಿ ಏನೇನು ಅಡಗಿದನೋ ಆ ಪ್ರಕೃತಿ ಜನ್ಯ ಮನುಷ್ಯರ ಮನಸ್ಸುಗಳು ಯಾವ ರೀತಿ ಅದಾವೋ ಅವರಿಗೆ ಗೊತ್ತು. ಈ ಎಲ್ಲ ನೆಲೆಯಲ್ಲಿ ಈ ಊಟದ ಆಟ ಇಲ್ಲಿ ಕದನ ರೂಪ ಪಡಿತಾ ಇದ್ದರೆ ಬಿ ಜೆ ಪಿಯಲ್ಲಿ ಸ್ನೇಹದ ರೂಪವನ್ನು ಪಡಿಬಹುದು ಅಂತೇಳಿ ಒಂದು ಅಂದಾಜು. ಏನಾಗ್ತದೋ ಗೊತ್ತಿಲ್ಲ, ಆದರೂ ಶುರು ಮಾಡಿದ್ದಾರೆ. ಅಂದರೆ ನ್ಯೂಟ್ರಲ್ ಇದ್ದಂಥವ್ರು, ಬೊಮ್ಮಾಯಿ ಅಂಥವ್ರು, ಎರಡೂ ಪಕ್ಷಕ್ಕೆ ಬೇಕಾದಂಥವ್ರು, ಅವರಿದ್ದಂಥವ್ರು ಈ ಒಂದು ಬಿ ಜೆ ಪಿಯ ಕರ್ನಾಟಕದ ಏನಪ್ಪ ಅಂತಂದ್ರೆ ಒಂದು ದಿಶೆಯನ್ನು, ಕರ್ನಾಟಕದ ಬಿ ಜೆ ಪಿಯ ಒಂದು ಏನಪ್ಪ ಅಂದ್ರೆ ತೆಗೆದುಕೊಂಡು ಹೋಗುತ್ತಿರುವಂಥ ಒಂದು ವ್ಯಕ್ತಿತ್ವವನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ಬೊಮ್ಮಾಯಿಯವರು ಸಾಥ್ ಕೊಡೋ ಸಾಧ್ಯ ಎಲ್ಲ ಇದ್ದಾವೆ. ಹೀಗಾಗಿ ಬಿ ಜೆ ಪಿ ಇದನ್ನು ಊಟದ ಆಟವನ್ನು ವರವರಾಗಿ ಮಾಡಿಕೊಡ್ತದಲ್ಲ, ನೋಡೋಣ ಏನಾಗ್ತದೆ. ಯಾಕಂದ್ರೆ ಈಗಂತೂ ಬಿ ಜೆ ಪಿಗೆ ಅಧಿಕಾರ ಇಲ್ಲ, ಹೀಗಾಗಿ ಯಾರು ಅಧ್ಯಕ್ಷರಾದ್ರೂ ಏನು ಪ್ರಶ್ನೆ ಇಲ್ಲ. ಆದರೂ ಸಹಿತ ಯತ್ನಾಳರಿಗೆ ವಿಜೇಂದ್ರ ಇಳಿಲೇಬೇಕು, ವಿಜೇಂದ್ರ ಅವರಿಗೆ ಯತ್ನಾಳ ಹೊರಗೆ ಹೋಗಲೇಬೇಕು ಅನ್ನೋಂಥ ಹಠದಿಂದಾಗೆ ಮೂರನೇ ಒಂದು ವ್ಯಕ್ತಿ ಶಕ್ತಿಗೆ ಅವಕಾಶ ಆಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.